ಮದುವೆ ಆಗು ಎಲ್ಲ ಸರಿ ಹೋಗುತ್ತೆ, ಮಕ್ಕಳು ಮಾಡ್ಕೊ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳೋ ಜನರು ಮಾತನ್ನ ಯಾವತ್ತೂ ಕೇಳಬೇಡಿ. ಈ ಟೀಚರ್ಸ್ ಲೆಕ್ಚರ್ಸ್ಗಳು 10th ಪಾಸ್ ಆದ್ರೆ ಫ್ಯೂಚರ್ ಇರುತ್ತೆ, PU ಪಾಸ್ ಆದ್ರೆ ಫ್ಯೂಚರ್ ಇರುತ್ತೆ, ಡಿಗ್ರಿ ಒಂದು ಮುಗಿಸ್ಕೊಬಿಡಿ ಒಳ್ಳೆ ಬ್ರೈಟ್ ಫ್ಯೂಚರ್ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಹಂಗೆ ಈ ರಿಲೇಟಿವ್ಸ್ ನಮ್ ಸುತ್ತಮುತ್ತ ಇರೋ ಜನಗಳು. ಬ್ಯಾಚುಲರ್ ಆಗಿದ್ರೆ ತುಂಬಾ ಲೋ ಮೇಂಟೆನೆನ್ಸ್ ಗೊತ್ತಾ, ಅದೇ ಮದ್ವೆ ಏನಾದ್ರೂ ಆಗ್ಬಿಟ್ರೆ ಹೈ ಮೇಂಟೆನೆನ್ಸ್, ಕಮಿಟ್ಮೆಂಟ್ಗಳು ಹಂಗೆ ಜಾಸ್ತಿ ಆಗುತ್ತೆ. ಸ್ವಂತ ಮನೆ ಏನಾದ್ರೂ ಇಲ್ಲ ಅಂದ್ರೆ ರೆಂಟ್ ಕಟ್ಟಬೇಕು, ರೆಂಟ್ ಕಟ್ಟದಲ್ಲದೆ ಮೇಂಟೆನೆನ್ಸ್ ಫೀಸ್ ಬೇರೆ ಕೇಳ್ತಾರೆ. ಮನೆ ದಿನಸಿ, ಕರೆಂಟ್ ಬಿಲ್ಲು, ನೀರ್ ಬಿಲ್ಲು, ಅವು ಇವು ಅಂತ ಅನ್ಕೊಂಡು 10,000-12,000 ರೂಪಾಯಿ ಎಗ್ರೋಗ್ಬಿಡುತ್ತೆ. ಒಂದು ಒಳ್ಳೆ ಮನೆ ಬೇಕು ಅಂದ್ರೆ ಮಿನಿಮಮ್ ಅಂದ್ರೂ 15,000-20,000 ರೂಪಾಯಿ ರೆಂಟ್ ಕಟ್ಟಲೇಬೇಕು. ಅಲ್ಲ, ತಿಂಗಳಲ್ಲಿ ನೀವು 25,000-30,000 ರೂಪಾಯಿ ಮನೆಗೆ ಅಂತಾನೆ ಖರ್ಚು ಮಾಡ್ಬಿಟ್ರೆ ಅಲ್ಲಿಗೆ 20,000-25,000 ಸ್ಯಾಲ್ರಿ ತಗೊಳ್ಳೋರ್ ಕತೆ ಏನಾಗ್ಬಿಡುತ್ತೆ. ಎಲ್ಲ IT ಕಂಪ್ನಿಲೇ ಕೆಲಸ ಮಾಡಲ್ಲ, ಬಿಸ್ನೆಸ್ ಪರ್ಸನ್ಗಳೇ ಆಗಿರಲ್ಲ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಲೂ ಕೆಲಸ ಮಾಡೋರು ಇರ್ತಾರೆ. ಮೆನ್ಸ್ ಮಾತ್ರ ಕೆಲಸ ಮಾಡಿ ಸಂಸಾರ ತೂಗಿಸ್ಕೊಂಡು ಹೋಗ್ತಾರೆ ಅನ್ನೋದು ತುಂಬಾನೇ ಕಷ್ಟ. ಈ ಇಷ್ಟು ಪ್ರಾಬ್ಲಮ್ಸ್ ಗಳ ಮಧ್ಯೆ ಹುಡುಗಿ ಸಿಗಲ್ಲ ಅನ್ನೋ ಪಾಡ್ಗಳು, ಇದೆಲ್ಲಾನು ನೋಟಿಸ್ ಮಾಡೋ ಅಷ್ಟು ಎಜುಕೇಟೆಡ್ ಆಗಿದ್ರು ಕೂಡ ಹುಡುಗಿರಂತೂ ಹುಡುಗರನ್ನ ಆಕ್ಸೆಪ್ಟ್ ಮಾಡ್ಕೋತಾ ಇಲ್ಲ. ಹಸ್ಬೆಂಡ್ಸ್ ಆದವರೇ ನೋಡ್ಕೋಬೇಕು ಅನ್ನೋದನ್ನ ಪಕ್ಕಕ್ಕಿಟ್ಟು ನಾವು ನಮ್ಮ ಖರ್ಚುಗಳನ್ನ ನೋಡ್ಕೊಳ್ಳೋಂಥ ಕೆಪಾಸಿಟಿಲಿ ನಾವು ಇದ್ರೆ ಸಾಕು. ಎಲ್ಲರ ಮೈಂಡ್ ಸೆಟ್ ಒಂದೇ ತರ ಇರಲ್ಲ ಅನ್ನೋದು ನನಗೂ ಗೊತ್ತು. ಅವ್ರವ್ರ ಲೈಫ್ ಸ್ಟೈಲ್ಗೆ ಬೇಕಾದಂತ ಎಕ್ಸ್ಪೆಕ್ಟೇಷನ್ ಅವ್ರವ್ರು ಹೊಂದಿರ್ತಾರೆ. ನಾನು ಹೇಳಿದ್ ಸರಿ ಅನ್ಸಿದ್ರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ.